ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ನಾನಿವತ್ತು ನೀಡಲ್ ನಂಬರ್ 10.075 mm ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಟ್ಯೂಬ್ ಬೀಡನ್ನು ಯೂಸ್ ಮಾಡಿಕೊಂಡು ಕ್ರೋಶಾ ಕುಚ್ಚು ಡಿಸೈನ್ ಹಾಕಿಕೊಳ್ಳೋಣ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟ್ ದಾರವನ್ನು ಮೇಲೆ ಮಾಡಿಕೊಂಡು ಒಂದು ಟ್ಯೂಬ್ ಬೀಡ್ ಇನ್ಸರ್ಟ್ ಮಾಡೋಣ. ಒಂದು ಟ್ಯೂಬ್ ಬೀಡ್ ತೆಗೆದುಕೊಂಡಿದ್ದೀನಿ. ಈ ಟ್ಯೂಬ್ ಬೀಡನ್ನು ಇದರೊಳಗೆ ಇನ್ಸರ್ಟ್ ಮಾಡೋಣ. ಈ ಡಿಸೈನ್ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. ಈಗ ಬೀಡ್ ಲಾಕ್ ಹಾಕಿಕೊಳ್ಳೋಣ. ಬೀಡ್ ಲಾಕ್ ಹಾಕಿ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಇನ್ನೊಂದು ಟ್ಯೂಬ್ ಬೀಡನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ. ಇದಕ್ಕೂ ಬೀಡ್ ಲಾಕ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ನೆಕ್ಸ್ಟ್ ಇದನ್ನು ವಿ ಶೇಪಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿ ವಿ ಶೇಪಲ್ಲಿ ಇರಬೇಕು. ಈ ರೀತಿ ವಿ ಶೇಪಲ್ಲಿ ಇಟ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಒಂದು ಸತಿ ಸಿಂಗಲ್ ಕ್ರೋಶೆ ಆಯಿತು. ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು 4 ಚೈನ್ ಸ್ಟಿಚ್ ಹಾಕೊಳ್ಳೋಣ ಕುಚ್ಚು ಕಟ್ಟಲಿಕ್ಕೆ. ಇದು ಕುಚ್ಚು ಬ್ಯಾಡ್ ಅಂತಾದರೆ ಸೀದಾ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಟ್ಯೂಬ್ ಬೀಡ್ಗಳನ್ನು ಆ್ಯಡ್ ಮಾಡ್ತಾ. ನಾನಿಲ್ಲಿ ಕುಚ್ಚು ಹಾಕ್ತಾ ಇದ್ದೇನೆ. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. ಇನ್ನೊಂದು ಟ್ಯೂಬ್ ಬೀಡನ್ನು ಆ್ಯಡ್ ಮಾಡೋಣ. ಇದೇ ರೀತಿಯಲ್ಲಿ ಒಂದು ಟ್ಯೂಬ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಹಾಕಿ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. ನಾನು ಇದೇ ರೀತಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾವು ವರ್ಕಿನ ಎಂಡ್ ತನಕ ಬಂದಾಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಸತಿ ಬೀಡ್ ಲಾಕ್ ಹಾಕಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೆ, ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಗಿದೆ. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 ಫ್ಯಾಬ್ರಿಕನ್ನು ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡಿದು ಥ್ರೆಡ್ ಇದೆ ನೋಡಿ, ಇದರೊಳಗೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಇದು ಉಲ್ಟದಿಂದ ಮಾಡಲಿಕ್ಕೆ. ಇನ್ನು ಈ ಗ್ಯಾಪಿನೊಳಗೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಇಲ್ಲಿ 3 ಲೂಪ್ ಇದೆ. 2 ಲೂಪಲ್ಲಿ ಒಂದು ಸತಿ, ಮತ್ತೆ 2 ಲೂಪಲ್ಲಿ ಮತ್ತೊಂದು ಸತಿ. ಇದೇ ರೀತಿಯಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗೋಣ. ಎಷ್ಟು ಡಬಲ್ ಕ್ರೋಶೆ ಆಗ್ತದೆ ಅಂತ ಲಾಸ್ಟಲ್ಲಿ ಕೌಂಟ್ ಮಾಡೋಣ. ಆಮೇಲೆ ಪ್ರತಿಯೊಂದಕ್ಕೂ ಅಷ್ಟೇ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇದು ಫ್ಯಾಬ್ರಿಕನ್ನು ಉಲ್ಟ ಮಾಡಿಬಿಟ್ಟು ಮಾಡ್ಕೋತಾ ಇರೋದು ಈ ಡಬಲ್ ಕ್ರೋಶೆವನ್ನು. ಸುಲಭ ಇದೆ ಈ ಡಿಸೈನ್. ಇವಾಗ 4 ಡಬಲ್ ಕ್ರೋಶೆ ಆಗಿದೆ. ಇದು 5th ಒನ್. ನೆಕ್ಸ್ಟ್ 6th ಒನ್ ಹಾಕಿಕೊಳ್ಳೋಣ. ಈ ಗ್ಯಾಪಿನೊಳಗೆ 7 ಡಬಲ್ ಕ್ರೋಶೆ ಹಿಡಿತದೆ ನೋಡಿ. ಇದು ಸೀದಾ ಸೈಡ್ನಿಂದ ನೋಡುವಾಗ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನು ಇವಾಗ ಒಂದು ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡೆ. ನಾನು ಇಲ್ಲಿ ಮೀಡಿಯಮ್ ಸೈಜಿದು ಬೀಡ್ ತೆಗೆದುಕೊಂಡಿದ್ದೀನಿ. ಬೀಡ್ ಲಾಕ್ ಹಾಕ್ಕೊಂಡು ಇಲ್ಲಿ ನಾವು ಟ್ಯೂಬ್ ಬೀಡ್ ಹಾಕುವಾಗ ಮಿಡಲಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಆ ಚೈನ್ ಸ್ಟಿಚ್ಚಿನ ಮಿಡಲಲ್ಲಿ ಈ ಬೀಡನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ
ಫಿಕ್ಸ್ ಆಯಿತು. ಸೀದಾ ಸೈಡ್ನಿಂದ ನೋಡಿದರೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ, ಬ್ಯಾಕ್ ಸೈಡ್ನಿಂದ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ ಸೇಮ್ ಪ್ರೊಸೀಜರು, 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದ್ಸತಿ ದಾರ ಸುತ್ತಿಕೊಂಡು ನೆಕ್ಸ್ಟ್ ಇನ್ನು ಟ್ಯೂಬ್ ಬೀಡಿದು ಗ್ಯಾಪಿನೊಳಗಡೆ ಥ್ರೆಡ್ ಇತ್ತಲ್ವಾ ಅದರೊಳಗೆ 7 ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ನಾವು ಆ ಕಡೆಯಲ್ಲಿ 7 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಈ ಕಡೆಯೂ 7 ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಅದು ಸೇಮ್ ಇರಬೇಕು ಯಾವತ್ತು. ನಾನಿಲ್ಲಿ 7 ಡಬಲ್ ಕ್ರೋಶೆ ಹಾಕಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಇಲ್ಲಿ 7 ಡಬಲ್ ಕ್ರೋಶೆ ಆಗಿದೆ. ಇಲ್ಲಿ ಟ್ಯೂಬ್ ಬೀಡ್ ಹಾಕಬೇಕಾದ್ರೆ ಮೊದಲು ನಾವು ಹಾಕುವಾಗ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ 2 ಸಿಂಗಲ್ ಕ್ರೋಶೆಗಳ ಮಿಡಲಲ್ಲಿ ಈ ಡಬಲ್ ಕ್ರೋಶೆಯನ್ನು ಫಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಈಗ ಫಿಕ್ಸ್ ಆಯಿತು. ಬ್ಯಾಕ್ ಸೈಡಿಂದ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ, ಫ್ರಂಟ್ ಸೈಡ್ನಿಂದ ವರ್ಕಿನ ಲುಕ್ಕು ಈ ರೀತಿಯಲ್ಲಿ ಇದೆ ನೋಡಿ. ಇನ್ನೀಗ ಇಲ್ಲಿ ಚೈನ್ ಸ್ಟಿಚ್ ಹಾಕಿದ್ವಲ್ಲ 4, ಆ ಚೈನ್ ಸ್ಟಿಚ್ಚನ್ನು 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈಗ ಲುಕ್ ನೋಡಿ, ಒಂದು ಟ್ಯೂಬ್ ಬೀಡ್ ಪೂರ್ತಿಯಾಗಿದೆ. ಸೀದಾ ಸೈಡ್ನಿಂದ ಲುಕ್ ಈ ರೀತಿಯಲ್ಲಿದೆ. ಇಲ್ಲಿ ಚೈನ್ ಸ್ಟಿಚ್ಚಿಗೆ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಫಸ್ಟಲ್ಲಿ ವರ್ಕ್ ಮಾಡಿದ ಹಾಗೆಯೇ ಇಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ನಾನಿನ್ನು ವರ್ಕಿದ್ದು ಎಂಡಲ್ಲಿ ಫಿನಿಶ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನಾವು ವರ್ಕಿನ ಫೈನಲಿಗೆ ಬಂದಿದ್ದೀವಿ. ಇಲ್ಲಿ 7 ಡಬಲ್ ಕ್ರೋಶೆ ಆಗಿದೆ ಮತ್ತು ಸಿಂಗಲ್ ಕ್ರೋಶನೂ ಹಾಕೊಂಡಾಗಿದೆ. ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ವರ್ಕಿದ್ದು ಲುಕ್ಕು ಸೀದಾ ಸೈಡ್ನಿಂದ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನಿಲ್ಲಿ ಕುಚ್ಚು ಕಟ್ಟಿ ಆದಮೇಲೆ ಲುಕ್ಕು ಯಾವ ರೀತಿ ಕಾಣ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಈ ಡಿಸೈನನ್ನು ಬೇಗನೆ ಮಾಡಿಕೊಳ್ಳಿಕ್ಕೂ ಆಗ್ತದೆ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.